ಓಂ ಶಾಂತಿ. 28/7/2024 ಅವ್ಯಕ್ತ ಬಾಪ್ತಾದ ರಿವೈಜ್ ಡೇಟ್ 31/12/2000 ಮಧುಬನ. ಉಳಿತಾಯದ ಖಾತೆಯನ್ನು ಜಮಾ ಮಾಡಿ ಅಖಂಡ ಮಹಾದಾನಿಗಳಾಗಿ. ನವಯುಗದ ಸೃಷ್ಟಿಕರ್ತನು ಇಂದು ತನ್ನ ನವಯುಗದ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಂದು ಹಳೆ ಯುಗದಲ್ಲಿ ಅವರು ಸಾಮಾನ್ಯರಾಗಿದ್ದಾರೆ ಹಾಗೂ ನಾಳೆ ನವಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರಾಗುತ್ತಾರೆ. ಇದು ಇಂದು ಮತ್ತು ನಾಳೆ ಆಟವಾಗಿದೆ. ಇಂದು ಏನಾಗಿದ್ದಾರೆ ಹಾಗೂ ನಾಳೆ ಏನಾಗುತ್ತಾರೆ. ಅನ್ಯನ ಜ್ಞಾನಿ ಆತ್ಮ ಮಕ್ಕಳಿಗೆ ಮುಂದೆ ಬರುವ ನಾಳೆಯೂ ಕೂಡ ಇಂದಿನಂತೆ ಸ್ಪಷ್ಟವಾಗಿದೆ. ತಾವೆಲ್ಲರೂ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಿ, ಆದರೆ ಬಾಪ್ತಾದರರು ಹೊಸ ಯುಗವನ್ನು ನೋಡುತ್ತಿದ್ದಾರೆ. ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಹೊಸ ಯೋಜನೆಯನ್ನು ಮಾಡಿರಬೇಕು. ಇಂದು ಹಳೆಯದರ ಅಂತ್ಯವಾಗಿದೆ. ಕೊನೆಯಲ್ಲಿ ಇಡೀ ವರ್ಷದ ಫಲಿತಾಂಶವು ಕಂಡುಬರುತ್ತದೆ. ಆದ್ದರಿಂದ ಇಂದು ಬಾಪ್ತಾದ ಕೂಡ ಪ್ರತಿಯೊಂದು ಮಗುವಿಗೆ ಇಡೀ ವರ್ಷದ ಫಲಿತಾಂಶ ನೋಡಿದರು. ಬಾಪ್ತಾದ ಅವರಿಗಂತೂ ಫಲಿತಾಂಶ ನೋಡಲು ಹೆಚ್ಚು ಸಮಯವಾಗುವುದಿಲ್ಲ. ಹಾಗಾಗಿ ಇಂದು ವಿಶೇಷವಾಗಿ ಎಲ್ಲ ಮಕ್ಕಳ ಜಮಾದ ಖಾತೆಯನ್ನು ನೋಡಿದರು. ಎಲ್ಲ ಮಕ್ಕಳು ಪುರುಷಾರ್ಥವನ್ನು ಮಾಡಿದ್ದಾರೆ, ನೆನಪನ್ನು ಮಾಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ, ಲೌಕಿಕ ಅಥವಾ ಅಲೌಕಿಕ ಪರಿವಾರದೊಂದಿಗೆ ಸಂಪರ್ಕವನ್ನು ನಿಭಾಯಿಸಿದ್ದಾರೆ. ಆದರೆ ಈ 3 ವಿಷಯಗಳ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದ್ದಾರೆ? ಬಾಪ್ತಾದ ಇಂದು ವತನದಲ್ಲಿ ಜಗದಂಬೆ ಮಾತೆಯರನ್ನು ಇಮರ್ಜ್ ಮಾಡಿದರು. ಇಂದು ವಾದ್ಯ ಗಂಟಲು ಸ್ವಲ್ಪ ಕಟ್ಟಿದೆ, ಆದರೂ ಉಪಯೋಗಿಸಬೇಕಲ್ಲವೇ? ಹಾಗಾಗಿ ಬಾಬಾ ಮತ್ತು ಮಮ್ಮ ಇಬ್ಬರು ಸೇರಿ ಎಲ್ಲ ಮಕ್ಕಳ ಉಳಿತಾಯ ಖಾತೆಯನ್ನು ನೋಡಿದರು. ಉಳಿತಾಯದ ನಂತರ ಜಮಾ ಎಷ್ಟಾಗಿದೆ ಏನು ನೋಡಿದರು. ಎಲ್ಲರೂ ನಂಬರ್ 1 ಆಗಿದ್ದಾರೆ. ಆದರೆ ಖಾತೆಯಲ್ಲಿ ಠೇವಣಿ ಮೊತ್ತ ಇರಬೇಕಾದದ್ದಕ್ಕಿಂತ ಕಡಿಮೆ ಇತ್ತು. ಆದ್ದರಿಂದ ತಾಯಿ ಜಗದಂಬೆ ಪ್ರಶ್ನೆಯನ್ನು ಕೇಳಿದರು. ನೆನಪಿನ ವಿಷಯದಲ್ಲಿ ಅನೇಕ ಮಕ್ಕಳ ಗುರಿ ಉತ್ತಮವಾಗಿದೆ, ಅವರ ಪುರುಷಾರ್ಥವೂ ಉತ್ತಮವಾಗಿದೆ. ಹಾಗಾದರೆ ಜಮಾದ ಖಾತೆ ಇರಬೇಕಾದದಕ್ಕಿಂತ ಕಡಿಮೆ ಏಕೆ ಇದೆ? ಮಾತುಗಳು. ಆತ್ಮಿಕ ವಾರ್ತಾಲಾಪ ನಡೆಯುತ್ತಾ ಇದೇ ಫಲಿತಾಂಶ ಬಂದಿತು. ಏನೆಂದರೆ ಯೋಗದ ಅಭ್ಯಾಸವನ್ನಂತೂ ಮಾಡುತ್ತಲೇ ಇದ್ದಾರೆ. ಆದರೆ ಯೋಗದ ಸ್ಥಿತಿಯ ಪರ್ಸೆಂಟೇಜ್ ಸಾಧಾರಣವಾಗಿರುವ ಕಾರಣ ಜಮಾದ ಖಾತೆ ಸಾಧಾರಣವಾಗಿಯೇ ಇದೆ. ಯೋಗದ ಲಕ್ಷ್ಯ ಚೆನ್ನಾಗಿದೆ, ಆದರೆ ಯೋಗದ ರಿಸಲ್ಟ್ ಯೋಗಯುಕ್ತ, ಯುಕ್ತಿಯುಕ್ತ, ತರ್ಕಬದ್ಧ ಮತ್ತು ಚಲನೆ ಇದರಲ್ಲಿ ಕಡಿಮೆ ಇರುವ ಕಾರಣ ಯೋಗ ಮಾಡುವ ಸಮಯದಲ್ಲಿ ಯೋಗದಲ್ಲಿ ಉತ್ತಮವಾಗಿದ್ದರೆ. ಆದರೆ ಯೋಗಿ ಎಂದರೆ ಜೀವನದಲ್ಲಿ ಯೋಗದ ಪ್ರಭಾವ. ಆದ್ದರಿಂದ ಕೆಲವೊಮ್ಮೆ ಉಳಿತಾಯ ಖಾತೆಯಲ್ಲಿ ಜಮಾ ಆಗುತ್ತದೆ, ಆದರೆ ಎಲ್ಲ ಸಮಯದಲ್ಲೂ ಜಮಾ ಆಗುವುದಿಲ್ಲ. ನಡೆಯುತ್ತಾ ನೆನಪಿನ ಪರ್ಸೆಂಟೇಜ್ ಸಾಧಾರಣವಾಗುತ್ತದೆ, ಆಗ ಬಹಳ ಕಡಿಮೆ ಜಮಾ ಆಗುತ್ತದೆ. ಎರಡನೇದಾಗಿ ಸೇವೆಯ ಹೃದಯದ ವಾರ್ತಾಲಾಪ ನಡೆಯಿತು. ಸೇವೆಯಂತೂ ಬಹಳ ಚೆನ್ನಾಗಿ ಮಾಡುತ್ತಾರೆ. ಹಗಲು ರಾತ್ರಿ ಕಾರ್ಯನಿರತರಾಗಿರುತ್ತಾರೆ, ಉತ್ತಮ ಯೋಜನೆಗಳನ್ನು ರೂಪಿಸುತ್ತಾರೆ ಮತ್ತು ಸೇವೆ ವೃದ್ಧಿಯು ತುಂಬ ಉತ್ತಮವಾಗಿದೆ. ಆದರೂ ಅನೇಕರ ಉಳಿತಾಯ ಖಾತೆಗಳು ಏಕೆ ಕಡಿಮೆಯಾಗಿವೆ? ಪ್ರತಿಯೊಬ್ಬರೂ ಸೇವೆಯನ್ನು ಮಾತ್ರ ಮಾಡುತ್ತಿಲ್ಲ, ಅವರು ತಮ್ಮನ್ನು ತಾವು ಕಾರ್ಯನಿರತರಾಗಿ ಒಗ್ಗಿಸಿಕೊಳ್ಳಲು ಉತ್ತಮ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂಬುದು ತಮ್ಮ ಹೃದಯ ಸಂಭಾಷಣೆಯಲ್ಲಿ ಮನವರಿಕೆಯಾಯಿತು. ಹಾಗಾದರೆ ಕಡಿಮೆಯಾಗಲು ಕಾರಣವೇನು? ಸೇವೆಯ ಶಕ್ತಿ ಮತ್ತು ಫಲವನ್ನು ನೀಡುತ್ತದೆ. ಶಕ್ತಿ ಎಂದರೆ ತಮ್ಮ ಸ್ವಂತ ಹೃದಯದ ತೃಪ್ತಿಯಾಗಿದೆ ಮತ್ತು ಫಲ ಎಲ್ಲರ ಸಂತುಷ್ಟತೆಯಾಗಿದೆ. ತಾವು ಸೇವೆಯನ್ನು ಮಾಡಿದರೆ, ಕಠಿಣ ಪರಿಶ್ರಮ ಮತ್ತು ಸಮಯವನ್ನು ವಿನಿಯೋಗಿಸಿದರೆ ತಮ್ಮ ಹೃದಯದ ತೃಪ್ತಿ ಮತ್ತು ಜೊತೆಗಾರರ ಹಾಗೂ ಯಾರ ಸೇವೆಯನ್ನು ಮಾಡುವಿರೋ ಅವರು ಸಂತುಷ್ಟತೆಯನ್ನು ಹೃದಯದಲ್ಲಿ ಅನುಭವ ಮಾಡಬೇಕು. ಅವರು ಬಹಳ ಒಳ್ಳೆಯದು ಎಂದು ಹೇಳಿ ಹೋಗುವುದಲ್ಲ, ಆದರೆ ಅವರು ಹೃದಯದಲ್ಲಿ ಸಂತುಷ್ಟತೆಯ ಅಲೆಯನ್ನು ಅನುಭವ ಮಾಡಬೇಕು. ಏನೋ ಸಿಕ್ತು, ಬಹಳ ಒಳ್ಳೆಯದನ್ನು ಕೇಳಿದೆವು, ಅದು ಬೇರೆ ಮಾತು. ಏನು ಸಿಕ್ತು, ಏನನ್ನು ಪಡೆದುಕೊಂಡೆವು? ಇದಕ್ಕೆ ಬಾಪ್ತಾದರವರು ಈ ಹಿಂದೆ ಹೇಳಿದ್ದರು. ಒಂದಾಗಿದೆ ಮೆದುಳಿಗೆ ಹೊಡೆಯುವ ಬಾಣ ಮತ್ತು ಇನ್ನೊಂದು ಹೃದಯಕ್ಕೆ ಹೊಡೆಯುವ ಬಾಣ. ಸೇವೆ ಮಾಡಿದಿರಿ ಮತ್ತು ಮಾತ್ರ ಸ್ವಯಂನ ಸಂತುಷ್ಟತೆ, ತಮ್ಮನ್ನು ಖುಷಿಪಡಿಸಿಕೊಳ್ಳುವ ಸಂತುಷ್ಟತೆ ಅಲ್ಲ. ಬಹಳ ಒಳ್ಳೆಯದಾಯಿತು ಅಲ್ಲ, ಹೃದಯ ಸ್ವಯಂನ
ಹಾಗೂ ಸರ್ವರ ಸಂತುಷ್ಟತೆಯನ್ನು ಬಯಸಬೇಕು. ಮತ್ತು ಎರಡನೇ ವಿಷಯವೇನೆಂದರೆ ಸೇವೆ ಆಯಿತು ಮತ್ತು ಅದರ ಫಲಿತಾಂಶವು ನನ್ನ ಪರಿಶ್ರಮದಿಂದ ಅಥವಾ ನಾನು ಮಾಡಿದ್ದೇನೆ ಎಂದು ಸ್ವೀಕರಿಸಿದರೆ, ನಾನು ಸೇವೆಯ ಫಲವನ್ನು ನಾನು ಸೇವೆಯ ಫಲವನ್ನು ಸೇವಿಸಿದೆ, ಸಂಗ್ರಹಿಸಲಿಲ್ಲ. ಬಾಪ್ತಾದ ಮಾಡಿಸಿದರು, ಬಾಪ್ತಾದ ಕಡೆ ಗಮನಹರಿಸುವಂತೆ ಮಾಡಬೇಕು, ತಮ್ಮ ಆತ್ಮದ ಕಡೆಗಲ್ಲ. ಈ ಸಹೋದರಿ ತುಂಬ ಒಳ್ಳೆಯವರು, ಈ ಸಹೋದರ ತುಂಬ ಒಳ್ಳೆಯವರು ಅಲ್ಲ, ಬಾಪ್ತಾದ ಬಹಳ ಒಳ್ಳೆಯವರು ಎಂಬ ಅನುಭವ ಮಾಡಿಸಬೇಕು. ಇದಾಗಿದೆ ಜಮದ ಖಾತೆಯನ್ನು ಹೆಚ್ಚಿಸುವ ವಿಧಾನ. ಹೀಗಾಗಿ ಸಂಪೂರ್ಣ ಫಲಿತಾಂಶದಲ್ಲಿ ಹೆಚ್ಚು ಪರಿಶ್ರಮ, ಹೆಚ್ಚು ಸಮಯ, ಶಕ್ತಿ ಮತ್ತು ಹೆಚ್ಚು ಆಡಂಬರ ಹೆಚ್ಚು ಎಂದು ಕಂಡುಬಂದಿದೆ. ಆದ್ದರಿಂದಲೇ ಜಮಾದ ಖಾತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಜಮಾದ ಖಾತೆಯ ಕೀಲಿಯು ತುಂಬ ಸಹಜವಾಗಿದೆ. ಇದು ಡೈಮಂಡ್ ಕೀಲಿ ಕೈಯಾಗಿದೆ. ನೀವು ಗೋಲ್ಡನ್ ಕೀಯನ್ನು ಬಳಸುತ್ತೀರಿ, ಆದರೆ ಜಮಾದ ಡೈಮಂಡ್ ಕೀಲಿ ನಿಮಿತ್ತ ಭಾವ ಮತ್ತು ನಮ್ರತೆಯ ಭಾವ ಆಗಿದೆ. ಸೇವೆ ಸಮಯದಲ್ಲಿ ಪ್ರತಿ ಆತ್ಮಕ್ಕೂ, ಅದು ನಿಮ್ಮ ಜೊತೆಗಾರರಿರಲಿ ಅಥವಾ ನೀವು ಸೇವೆ ಮಾಡುವ ಆತ್ಮೀಯವಾಗಿರಲಿ, ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಶುಭ ಭಾವನೆ ಮತ್ತು ಶುಭ ಸ್ನೇಹ ಇಮರ್ಜ್ ಆದರೆ ಜಮಾದ ಖಾತೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ರೀತಿ ಸೇವೆ ಮಾಡುವವರ ಖಾತೆಯು ಹೆಚ್ಚಿಗೆ ಆಗುತ್ತದೆ ಎಂಬುದನ್ನು ಬಾಪ್ತಾದ ಮತ್ತೆ ಜಗದಂಬೆಗೆ ತೋರಿಸಿದರು. ಕೆಲವೇ ಸೆಕೆಂಡ್ಗಳಲ್ಲಿ ಹಲವಾರು ಗಂಟೆಗಳ ಉಳಿತಾಯ ಖಾತೆಗೆ ಜಮಾ ಆಗುತ್ತದೆ. ಕೆಲವೇ ಸೆಕೆಂಡುಗಳಲ್ಲಿ ಹಲವಾರು ಗಂಟೆಗಳ ಉಳಿತಾಯ ಖಾತೆಗೆ ಜಮಾ ಆಗುತ್ತದೆ. ಅದನ್ನು ಹೇಗೆ ಟಿಕ್ 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 ತ್ವರಿತವಾಗಿ ಮತ್ತು ಜೋರಾಗಿ ಯಂತ್ರವು ಈ ರೀತಿ ಕಾರ್ಯನಿರ್ವಹಿಸುತ್ತದೆ, ಹಾಗೆ ಜಮಾದ ಖಾತೆಯನ್ನು ತೆಗೆಯುವುದು ತುಂಬ ಸುಲಭ ಎಂದು ಜಗದಂಬ ತುಂಬ ಸಂತೋಷ ಪಟ್ಟರು. ಆದ್ದರಿಂದ ಅವರಿಬ್ಬರು ಬಾಪ್ತಾದ ಮತ್ತು ಜಗದಂಬ ಪರಾಮರ್ಶಿಯಾದರು. ಈಗ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ. ಆದ್ದರಿಂದ ತಮ್ಮ ಜಮಾದ ಖಾತೆಯನ್ನು ಪರಿಶೀಲಿಸಿ. ಇಡೀ ದಿನದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ, ಆದರೂ ಸಮಯ, ಸಂಕಲ್ಪ, ಸೇವೆ, ಸಂಬಂಧ, ಸಂಪರ್ಕದಲ್ಲಿಯೂ ಸ್ನೇಹ ಮತ್ತು ಸಂತುಷ್ಟತೆಯ ಮೂಲಕ ಎಷ್ಟು ಜಮಾ ಮಾಡಿದಿರಿ. ಅನೇಕ ಮಕ್ಕಳು ಕೇವಲ ಇದನ್ನು ಪರಿಶೀಲಿಸುತ್ತಾರೆ. ಇದನ್ನು ಕೆಟ್ಟದ್ದನ್ನು ಆಗಲಿಲ್ಲ, ಯಾರಿಗೂ ದುಃಖವನ್ನು ಕೊಡಲಿಲ್ಲ. ಆದರೆ ಈಗ ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಖಾತೆಯನ್ನು ಎಷ್ಟು ಜಮಾ ಮಾಡಿದೆನು ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೇವೆಯ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನು? ಯಾವುದಾದರೂ ಕಾರ್ಯದಿಂದ ಎಷ್ಟು ಆತ್ಮಗಳಿಗೆ ಸುಖವನ್ನು ಕೊಟ್ಟೆನು? ಯೋಗ ಮಾಡಿದೆನು, ಆದರೆ ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರವಾಗಿತ್ತು? ಇಂದಿನ ದಿನ ಆಶೀರ್ವಾದ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನು? ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕು? ತಾವು ಏನೇ ಮಾಡಿದರೂ ಸಂಕಲ್ಪಗಳಲ್ಲಿ, ಮಾತುಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಈ ನಿಶ್ಚಯ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿರಲಿ, ನಾನು ಅಖಂಡ ಮಹಾದಾನಿ ಆಗಲೇಬೇಕು. ಅಖಂಡ ಮಹಾದಾನಿಯಲ್ಲ, ಅಖಂಡ. ತಮ್ಮ ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನ ಮಾಡಿ, ಮಾತಿನ ಮೂಲಕ ಜ್ಞಾನವನ್ನು ದಾನ ಮಾಡಿ ಮತ್ತು ತಮ್ಮ ಕಾರ್ಯಗಳ ಮೂಲಕ ಗುಣಗಳನ್ನು ದಾನ ಮಾಡಿ. ಇತ್ತೀಚೆಗೆ ಪ್ರಪಂಚದಲ್ಲಿ ಬ್ರಾಹ್ಮಣ ಪರಿವಾರದ ಜಗತ್ತಾಗಿರಬಹುದು ಅಥವಾ ಅಜ್ಞಾನಿಗಳ ಜಗತ್ತಾಗಿರಬಹುದು, ಜನರು ಕೇಳುವುದರ ಮೊದಲು ನೋಡಲು ಬಯಸುತ್ತಾರೆ, ನೋಡಿದ ನಂತರ ಮಾಡಲು ಇಚ್ಛಿಸುತ್ತಾರೆ. ನಮ್ಮೆಲ್ಲರಿಗೂ ಇದು ಏಕೆ ಸಹಜವಾಯಿತು? ಬ್ರಹ್ಮ ಬಾಬಾ ಅವರನ್ನು ಅವರ ಕಾರ್ಯಗಳಲ್ಲಿ ಸದ್ಗುಣ ದಾನಗಳ ಮೂರ್ತ ರೂಪವಾಗಿ ನೋಡಿದರೆ, ತಾವು ಜ್ಞಾನದಾನವನ್ನು ಮಾಡಿಸಿಯೇ ಮಾಡುತ್ತೀರಿ. ಆದರೆ ಈ ವರ್ಷ ವಿಶೇಷ ಗಮನ ಪಡೆದುಕೊಳ್ಳಿ. ಪ್ರತಿಯೊಂದು ಆತ್ಮನಿಗೆ ಗುಣಗಳ ದಾನ, ಅಂದರೆ ತಮ್ಮ ಜೀವನದ ಗುಣಗಳ ಮುಖಾಂತರ ಸಹಯೋಗ ಕೊಡಬೇಕು. ಬ್ರಾಹ್ಮಣರಿಗೆ ದಾನ ಬೇಡ, ಆದರೆ ಸಹಯೋಗ ಕೊಡಿ. ಬ್ರಾಹ್ಮಣರಿಗೆ ದಾನ ಬೇಡ, ಆದರೆ ಸಹಯೋಗ ಕೊಡಿ. ಏನೇ ಆಗಲಿ, ಯಾರಿಗಾದರೂ ಎಷ್ಟೇ ದುರ್ಗುಣಗಳಿದ್ದರೂ ನನ್ನ ಜೀವನದ ಮೂಲಕ, ನನ್ನ ಕಾರ್ಯಗಳನ್ನು ಮತ್ತು ನನ್ನ ಸಂಪರ್ಕದ ಮೂಲಕ ನಾನು ಗುಣದಾನ ಅಂದರೆ ಸಹಯೋಗ ಕೊಡಬೇಕು. ಇದರಲ್ಲಿ ಬೇರೆಯವರನ್ನು ನೋಡಬಾರದು. ಅವನು ಮಾಡದಿದ್ದರೆ ನಾನು ಹೇಗೆ ಮಾಡಬೇಕು? ಇವರು ಕೂಡ ಹೀಗೆ ಇದ್ದಾರೆ. ಬ್ರಹ್ಮ ಬಾಬಾ ಶಿವಬಾಬಾರನ್ನು ನೋಡಿದರು. ನೋಡುವುದಾದರೆ ಬ್ರಹ್ಮ ತಂದೆಯನ್ನು ನೋಡಿರಿ. ಇದರಲ್ಲಿ ಬೇರೆಯವರನ್ನು ನೋಡಲೇಬೇಡಿ. ಹಾಗೂ ಇದರಲ್ಲಿ ಇತರರನ್ನು ನೋಡುವುದರಿಂದ ಗುರಿಯನ್ನು
ಇಟ್ಟುಕೊಳ್ಳಿ ಬಾಬಾ ಅವರ ಸ್ಲೋಗನ್ ಆಗಿತ್ತು, ವೋಟ್ಸ್ ಸೋ ಅರ್ಜುನ್. ಅಂದರೆ ಯಾರು ತಮ್ಮನ್ನು ನಿಮಿತ್ತ ಮಾಡಿಕೊಳ್ಳುತ್ತಾರೆಯೋ ಅವರು ನಂಬರ್ 1 ಅರ್ಜುನ ಆಗುತ್ತಾರೆ. ಬ್ರಹ್ಮ ಬಾಬಾ ಅರ್ಜುನ್ ನಂಬರ್ 1 ಆದರೂ ಬೇರೆಯವರನ್ನು ನೋಡಿ ಅವರ ಹಾಗೆ ಮಾಡಿದರೆ ನಂಬರ್ 1 ಆಗುವುದಿಲ್ಲ. ನಂಬರ್ 1 ಆಗುತ್ತೀರಿ, ನಂಬರ್ 1 ಆಗುವುದಿಲ್ಲ. ಕೈಯನ್ನು ಎತ್ತುವಾಗ ನಂಬರ್ 1ನಲ್ಲಿ ಕೈ ಎತ್ತುತ್ತೀರೋ ಅಥವಾ ನಂಬರ್ 1ನಲ್ಲಿ ಕೈ ಎತ್ತುತ್ತೀರೋ? ಹಾಗಾದರೆ ಯಾವ ಲಕ್ಷ್ಯವನ್ನು ಇಟ್ಟುಕೊಳ್ಳುತ್ತೀರಿ? ಅಖಂಡ ಗುಣದಾನಿ ಸ್ಥಿತಪ್ರಜ್ಞ. ಯಾರು ಎಷ್ಟೇ ಅಲ್ಲಾಡಿಸಿದರೂ ಕದಲಬಾರದು. ಎಲ್ಲರೂ ಒಬ್ಬರಿಗೊಬ್ಬರು ಹೇಳುತ್ತಾರೆ, ಎಲ್ಲರೂ ಹೀಗೆ ಇದ್ದಾರೆ, ನೀವು ಹೀಗೆ ಯಾಕೆ ನಿಮ್ಮನ್ನು ನೀವು ಕೊಲ್ಲುತ್ತೀರಿ? ನೀವು ನಮ್ಮೊಂದಿಗೆ ಸೇರಿಕೊಳ್ಳಿ. ನಮ್ಮನ್ನು ದುರ್ಬಲರನ್ನಾಗಿ ಮಾಡುವ ಅನೇಕ ಸ್ನೇಹಿತರಿದ್ದಾರೆ. ಆದರೆ ಧೈರ್ಯ ಮತ್ತು ಉಲ್ಲಾಸವನ್ನು ಹೆಚ್ಚಿಸುವಂತಹ ಸಹಜರು ಬಾಪ್ತಾದರವರಿಗೆ ಬೇಕಾಗಿದೆ. ಹಾಗಾದರೆ ಏನು ಮಾಡಬೇಕೆಂದು ಅರ್ಥವಾಯಿತೆ? ಸೇವೆಯನ್ನು ಮಾಡಿರಿ, ಆದರೆ ಜಮದ ಖಾತೆಯನ್ನು ವೃದ್ಧಿಪಡಿಸುತ್ತಾ ಮಾಡಿರಿ. ಚೆನ್ನಾಗಿ ಸೇವೆ ಮಾಡಿರಿ. ಮೊದಲು ಸ್ವಯಂನ ಸೇವೆ, ನಂತರ ಸರ್ವರ ಸೇವೆ. ಬಾಪ್ತಾದರ ಇನ್ನೊಂದು ವಿಷಯವನ್ನು ಗಮನಿಸಿದರು, ಹೇಳಬೇಕೆ? ಇಂದು ಚಂದ್ರ ಹಾಗೂ ಸೂರ್ಯರ ಮಿಲನವಾಗುತ್ತವೆ ಅಲ್ಲವೇ? ಹಾಗಾಗಿ ಜಗದಂಬಾ ಮಾತೆ ಹೇಳಿದರು, ಅಡ್ವಾನ್ಸ್ ಪಾರ್ಟಿ ಎಷ್ಟು ದಿನ ಕಾಯಬೇಕು? ಏಕೆಂದರೆ ತಾವು ಅಡ್ವಾನ್ಸ್ ಸ್ಟೇಜ್ನಲ್ಲಿ ಹೋದಾಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯಗಳು ಪೂರ್ತಿಯಾಗುತ್ತವೆ. ಹಾಗಾಗಿ ಜಗದಂಬಾ ಮಾತೆಯರು ಎಂದು ಬಾಪ್ತಾದರವರಿಗೆ ಬಹಳ ಹಗುರವಾಗಿ ಮತ್ತು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದರು. ಯಾವ ಮಾತನ್ನು ಹೇಳಿದರು? ಬಾಪ್ತಾದ ಅವರಿಗಂತೂ ಗೊತ್ತೇ ಇದೆ. ಆದರೂ ಇಂದು ಹೃದಯದ ಸಂಭಾಷಣೆ ಇರುತ್ತದೆ ಅಲ್ಲವೇ? ಹಾಗಾಗಿ ಏನು ಹೇಳಿದರು? ನಾನು ಕೂಡ ಮಧುಬನ ಹಾಗೂ ಸೆಂಟರ್ಗಳಲ್ಲಿ ಸುತ್ತಾಡುತ್ತೇನೆ. ಮಂದಹಾಸದಿಂದ ಜಗದಂಬೆ ಅವರನ್ನು ನೋಡಿದವರಿಗೆ ಗೊತ್ತಿದೆ. ಅವರು ಮಂದಹಾಸದಿಂದ ಸಂಕೇತದಲ್ಲಿ ಹೇಳುತ್ತಾರೆ, ನೇರವಾಗಿ ಹೇಳುವುದಿಲ್ಲ. ಮಂದಹಾಸದಿಂದ ಹೇಳಿದರು. ಇತ್ತೀಚೆಗೆ ಒಂದು ವಿಶೇಷತೆ ಕಂಡುಬರುತ್ತದೆ. ಯಾವ ವಿಶೇಷತೆ? ಆಗ ಹೇಳಿದರು, ಇತ್ತೀಚಿನ ಅನೇಕ ಪ್ರಕಾರದ ಹುಡುಗಾಟಿಕೆ ಬಂದುಬಿಟ್ಟಿದೆ. ಒಬ್ಬರಲ್ಲಿ ಒಂದು ಪ್ರಕಾರದ ಹುಡುಗಾಟಿಕೆ ಇದ್ದರೆ ಇನ್ನೊಬ್ಬರಲ್ಲಿ ಇನ್ನೊಂದು ಪ್ರಕಾರದ ಹುಡುಗಾಟಿಕೆ ಇರುತ್ತದೆ. ಇತರರು ಮಾಡುತ್ತಿದ್ದಾರೆ, ನಾವು ಕೂಡ ಮಾಡುತ್ತೇವೆ. ಈಗಂತೂ ಹಾಗೆ ಆಗುತ್ತದೆ, ನಡೆಯುತ್ತದೆ. ಅಸಡ್ಡೆಯ ಭಾಷೆ ಸಂಕಲ್ಪದಲ್ಲಿಯೂ ಇದ್ದೇ ಇದೆ, ಆದರೆ ಮಾತಿನಲ್ಲೂ ಇದೆ. ಆದ್ದರಿಂದ ಇದಕ್ಕೆ ಹೊಸ ವರ್ಷದಲ್ಲಿ ತಾವು ಯಾವುದಾದರೂ ಯುಕ್ತಿಯನ್ನು ಮಕ್ಕಳಿಗೆ ಹೇಳಿಕೊಡಿ ಎಂದು ಬಾಪ್ತಾದರು ಹೇಳಿದರು. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಜಗದಂಬೆ ಮಾತೆಯ ಒಂದು ಧಾರಣೆಯ ಸ್ಲೋಗನ್ ಇದೆ. ನೆನಪಿದೆ? ಯಾರಿಗೆ ನೆನಪಿದೆ? ಚಲಾಹುಮ್ರಾಹ ಮಹಾರಾಜರು ಆಜ್ಞೆ ಪಡಿಸುತ್ತಿದ್ದಾರೆ. ಈಗ ಜಗದಂಬ ಹೇಳಿದರು, ಎಲ್ಲರೂ ಧಾರಣೆಯನ್ನು ಮಾಡಿಕೊಂಡರೆ ನಮ್ಮನ್ನು ಬಾಪ್ತಾದರವರು ನಡೆಸುತ್ತಿದ್ದಾರೆ. ಅವರ ಹೆಜ್ಜೆಯಂತೆ ನಾವು ಪ್ರತಿ ಹೆಜ್ಜೆಯನ್ನು ಇಡುತ್ತಿದ್ದೇವೆ. ನಮ್ಮನ್ನು ನಡೆಸುವವರು ಡೈರೆಕ್ಟ್ ತಂದೆಯಾಗಿದ್ದಾರೆ ಎಂಬ ಸ್ಮೃತಿ ಇದ್ದರೆ ದೃಷ್ಟಿಯಲ್ಲಿ ಇನ್ನೆಲ್ಲಿ ಹೋಗುತ್ತದೆ? ನಡೆಯುವರ ದೃಷ್ಟಿ ನಡೆಸುವವರ ಮೇಲೆ ಇರುತ್ತದೆ, ಬೇರೆ ಕಡೆ ಇಲ್ಲ. ಆದ್ದರಿಂದ ಈ ಮಾಡಿಸುವವರು ನಮ್ಮನ್ನು ನಿಮಿತ್ತ ಮಾಡಿಕೊಂಡಿದ್ದಾಗಿದೆ. ಮಾಡಿಸುತ್ತಿದ್ದಾರೆ, ನಡೆಸುತ್ತಿದ್ದಾರೆ. ಮಾಡಿಸುವವರ ಜವಾಬ್ದಾರಿಯಾಗಿದೆ. ಈಗ ಸೇವೆಯ ವಿಷಯದಲ್ಲಿ ತಲೆ ಭಾರವಾಗುತ್ತಿದೆಯಲ್ಲ, ಅದು ಆತ್ಮಿಕ ಗುಲಾಬಿಯಂತೆ ಸದಾ ಹಗುರವಾಗುತ್ತದೆ. ಏನು ಮಾಡಬೇಕೆಂದು ಆಶ್ಚರ್ಯವಾಯಿತಾ? ಅರ್ಥವಾಯಿತಾ? ಅಖಂಡ ಮಹಾದಾನಿ. ಒಳ್ಳೆಯದು. ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಓಡಿ ಬಂದು ತಲುಪುತ್ತಿದ್ದೀರಿ. ಒಳ್ಳೆಯದು. ಹೌಸ್ಫುಲ್ ಆಗಿದೆ. ಒಳ್ಳೆಯ ನೀರು ಸಿಕ್ಕಿತಲ್ಲವೇ? ನೀರು ಸಿಕ್ಕಿತೇ? ಆದರೂ ಕೂಡ ನೀರಿಗಾಗಿ ಪರಿಶ್ರಮ ಪಡುತ್ತಿರುವವರಿಗೆ ಅಭಿನಂದನೆಗಳು. ಇಷ್ಟೊಂದು 1000 ಜನರಿಗೆ ನೀರನ್ನು ಒದಗಿಸುವುದು 4.6 ಬಕೆಟ್ ನೀರು ಇಟ್ಟಂತೆ ಅಲ್ಲ ಅಲ್ಲವೇ? ನಾಳೆಯಿಂದ ಜಾತ್ರೆಯಂತೆ ಆಗುತ್ತದೆ. ಎಲ್ಲರೂ ಆರಾಮಾಗಿರಿ. ಒಂದು ಸಣ್ಣ ಬಿರುಗಾಳಿ ಪೇಪರ್ ತೆಗೆದುಕೊಂಡಿತು. ಸ್ವಲ್ಪ ಗಾಳಿ ಇತ್ತು. ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಪಾಂಡವರು ಸುರಕ್ಷಿತವಾಗಿದ್ದಾರೆ. ಒಳ್ಳೆಯದು.
ಕುಂಭಮೇಳಕ್ಕಿಂತ ಉತ್ತಮವಾಗಿದೆ ಅಲ್ಲವೇ? ಸರಿ, ತಮಗೆ 3 ಅಡಿ ಭೂಮಿ ಸಿಕ್ಕಿದೆ ಅಲ್ಲವೇ? ಮುಂಚೆ ಸಿಗಲಿಲ್ಲ, ಆದರೆ 3 ಅಡಿ ಪೃಥ್ವಿ ಸಿಕ್ಕಿತು ಅಲ್ಲವೇ? ಹಾಗಾಗಿ ಹೊಸ ಪ್ರಪಂಚದಲ್ಲಿ ಎಲ್ಲ ಕಡೆಯ ಮಕ್ಕಳು, ಹೊರದೇಶದ ಹಾಗೂ ದೇಶದ ಸುತ್ತಮುತ್ತಲಿನ ಮಕ್ಕಳು ಹೊಸ ಪ್ರಪಂಚದ ಆಚರಣೆಯನ್ನು ತಮ್ಮ ಬುದ್ಧಿ ಶಕ್ತಿಯ ಮೂಲಕ ವೀಕ್ಷಿಸುತ್ತಿದ್ದಾರೆ ಮತ್ತು ಕಿವಿಯಿಂದ ಕೇಳುತ್ತಾರೆ. ಮಧುಬನದಲ್ಲಿ ನೋಡುತ್ತಿದ್ದೇವೆ. ಮಧುಬನದ ಜನರು ಯಜ್ಞರಕ್ಷಕವಾಗುವ ಮೂಲಕ ತಮ್ಮ ಸೇವೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ತುಂಬ ಒಳ್ಳೆಯದು. ಬಾಪ್ದಾದರವರು ದೇಶ ವಿದೇಶರ ಜೊತೆಗೆ ಸೇವೆಗೆ ನಿಮಿತ್ತರಾಗಿರುವ ಮಧುಬನದ ನಿವಾಸಿಗಳು ಅಭಿನಂದಿಸುತ್ತಿದ್ದಾರೆ. ಸರಿ, ಉಳಿದಂತೆ ಬಹಳ ಕಾರ್ಡ್ಸ್ ಬಂದಿವೆ, ತಾವುಗಳು ನೋಡುತ್ತಿದ್ದೀರಿ. ಬಹಳ ಕಾರ್ಡ್ಸ್ ಬಂದಿವೆ. ಕಾರ್ಡ್ಸ್ ಏನು ದೊಡ್ಡ ವಿಷಯ ಅಲ್ಲ, ಆದರೆ ಅದರಲ್ಲಿ ಹೃದಯದ ಪ್ರೀತಿ ಅಡಗಿದೆ. ಹಾಗಾಗಿ ಬಾಪ್ದಾದರವರು ಕಾರ್ಡನ್ನು ಡೆಕೋರೇಷನ್ ನೋಡೋದಿಲ್ಲ, ಆದರೆ ಎಷ್ಟು ಅಮೂಲ್ಯವಾಗಿದೆ, ದೇಹದ ಸ್ನೇಹ ತುಂಬಿದೆ. ಎಲ್ಲರೂ ತಮ್ಮ ತಮ್ಮ ಹೃದಯದ ಸ್ನೇಹ ಪ್ರೀತಿ ಕಳಿಸುತ್ತಿದ್ದಾರೆ. ಅಂತಹ ಸ್ನೇಹಿ ಆತ್ಮಗಳಿಗೆ ವಿಶೇಷವಾಗಿ ಪ್ರತಿಯೊಬ್ಬರ ಹೆಸರನ್ನು ತೆಗೆದುಕೊಳ್ಳಿ ಸಾಧ್ಯವಿಲ್ಲ ಅಲ್ಲವೇ? ಆದರೆ ಬಾಪ್ದಾದರವರು ಕಾರ್ಡುಗಳ ಬದಲಾಗಿ ಅಂತಹ ಮಕ್ಕಳಿಗೆ ಸ್ನೇಹ ತುಂಬಿದ ರಿಗಾರ್ಡ್ ಕೊಡುತ್ತಿದ್ದಾರೆ. ನೆನಪಿನ ಪತ್ರಗಳು, ಟೆಲಿಫೋನ್, ಕಂಪ್ಯೂಟರ್, ಇಮೇಲ್ ಈ ಎಲ್ಲ ಸಾಧನಗಳಿಗಿಂತ ಮೊದಲು ಸಂಕಲ್ಪದ ಮೂಲಕವೇ ಬಾಪ್ದಾದರವರಿಗೆ ತಲುಪಿಬಿಡುತ್ತದೆ. ನಂತರ ತಮ್ಮ ಕಂಪ್ಯೂಟರ್ ಮತ್ತು ಇಮೇಲ್ನಲ್ಲಿ ಬರುತ್ತಿವೆ. ಮಕ್ಕಳ ಸ್ನೇಹ ಬಾಪ್ದಾದರವರಿಗೆ ಪ್ರತಿ ಸಮಯ ತಲುಪುತ್ತಾ ಇರುತ್ತದೆ. ಆದರೆ ಇಂದು ವಿಶೇಷವಾಗಿ ಅನೇಕರು ಹೊಸ ವರ್ಷಕ್ಕಾಗಿ ಯೋಜನೆಗಳನ್ನು ಬರೆದಿದ್ದಾರೆ, ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ, ಆಗಿ ಹೋದದನ್ನು ಮರೆತು ಮುಂದುವರಿಯುವ ಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಬಾಪ್ದಾದರವರು ಹೇಳುತ್ತಿದ್ದಾರೆ, ಬಹಳ ಬಹಳ ಸವಾಶ್ ಮಕ್ಕಳೇ, ಸವಾಶ್. ತಮ್ಮೆಲ್ಲರಿಗೂ ಸಂತೋಷವಾಗುತ್ತಿದೆ ಅಲ್ಲವೇ? ಆದ್ದರಿಂದ ಅವರಿಗೂ ಸಂತೋಷವಾಗುತ್ತಿದೆ. ಈಗ ಬಾಪ್ದಾದರವರ ಹೃದಯದ ಹಾರೈಕೆಯಾಗಿದೆ. ದಾತನ ಪ್ರತಿಯೊಂದು ಮಗು ದಾತ ಆಗಲಿ. ಬೇಡಿ, ಇದು ಸಿಗಬೇಕು, ಇದು ಆಗಬೇಕು, ಇದನ್ನು ಮಾಡಬೇಕು. ಕೊಡುವಂತರಾಗಿರಿ. ಪರಸ್ಪರ ಮುಂದುವರಿಸುವಲ್ಲಿ ಮುಕ್ತ ಹೃದಯದಿಂದಿರಿ. ನಮಗೆ ಹಿರಿಯರ ಪ್ರೀತಿ ಇರಬೇಕು ಎಂದು ಕಿರಿಯರಿಗೆ ಹೇಳುತ್ತಾರೆ. ಮತ್ತು ತಂದೆ ಕಿರಿಯರಿಗೆ ಹಿರಿಯರ ಬಗ್ಗೆ ಗೌರವವಿದ್ದರೆ ಅವರು ಪ್ರೀತಿಯನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ತಮ್ಮೆಲ್ಲರಿಗೂ ಸಂತೋಷವಾಗುತ್ತಿದೆ ಅಲ್ಲವೇ? ಗೌರವವನ್ನು ಕೊಡುವುದೇ ಗೌರವವನ್ನು ತೆಗೆದುಕೊಳ್ಳುವುದಾಗಿದೆ. ಗೌರವ ಹಾಗೆ ಸಿಗುವುದಿಲ್ಲ, ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ. ತಮ್ಮ ಜಡಚಿತ್ರಗಳು ಕೊಡುತ್ತಿದೆ. ದೇವತೆಗಳ ಅರ್ಥವೇ ಆಗಿದೆ ಕೊಡುವವರು, ದೇವಿಯ ಅರ್ಥವೇ ಆಗಿದೆ ಕೊಡುವವಳು. ಆದ್ದರಿಂದ ತಾವು ಚೈತನ್ಯ ದೇವತೆಗಳು ದಾತ ಆಗಿ ದಾನ ಮಾಡಿರಿ. ಎಲ್ಲರೂ ಕೊಡುವ ದೇವತೆಗಳಾದರೆ ತೆಗೆದುಕೊಳ್ಳುವವರು ಸಮಾಪ್ತಿಯಾಗಿ ಬಿಡುತ್ತಾರಲ್ಲವೇ? ಅನಂತರ 4 ದಿಕ್ಕುಗಳಲ್ಲಿ ಸಂತುಷ್ಟತೆಯೇ ಆತ್ಮಿಕ ಗುಲಾಬಿಯ ಪರಿಮಳ ಹರಡುತ್ತದೆ. ಕೇಳಿದಿರಾ? ಹಾಗಾದರೆ ಹೊಸ ವರ್ಷದಲ್ಲಿ ಹಳೆಯ ಭಾಷೆಯನ್ನು ಮಾತನಾಡಬೇಡಿ. ಹಿತವಲ್ಲದ ಹಳೆಯ ಭಾಷೆಯನ್ನು ಕೆಲವರು ಮಾತನಾಡುತ್ತಾರಲ್ಲ, ಆ ಹಳೆಯ ಮಾತು, ಹಳೆಯ ನಡತೆ, ಹಳೆಯ ಯಾವುದೇ ಅಭ್ಯಾಸದಿಂದ ಬಾಧ್ಯರಾಗಬೇಡಿ. ಈ ಪ್ರತಿ ಮಾತಿನಲ್ಲಿ ಇದು ಹೊಸದಾಗಿಯೇ ಎಂದು ಕೇಳಿಕೊಳ್ಳಿ. ಏನನ್ನೂ ಹೊಸದಾಗಿ ಮಾಡಿದಿರಿ. ಮಾತ್ರ 21 ಶತಮಾನವನ್ನು ಆಚರಿಸುವುದಿಲ್ಲ. 21 ಜನ್ಮಗಳ ಸಂಪೂರ್ಣ ಅಧಿಕಾರವನ್ನು 21 ಶತಮಾನದಲ್ಲಿ ಪಡೆಯಲೇಬೇಕಲ್ಲವೇ? ಒಳ್ಳೆಯದು. ಎಲ್ಲ ಕಡೆಯ ನವಯುಗದ ಶ್ರೇಷ್ಠ ಅಧಿಕಾರಿ ಆತ್ಮಗಳಿಗೆ, ಎಲ್ಲ ಮಕ್ಕಳಿಗೆ, ಒಂದು ಹೆಜ್ಜೆಯಲ್ಲಿ ಪದಮದಷ್ಟು ಜಮಾ ಮಾಡಿಕೊಳ್ಳುವಂಥ ಆತ್ಮಗಳಿಗೆ, ಸದಾ ತಮ್ಮನ್ನು ಬ್ರಹ್ಮ ತಂದೆ ಸಮಾನ ಸರ್ವರ ಮುಂದೆ ಸಿಂಪಲ್ ಆಗಿರುವಂಥ ಆತ್ಮಗಳಿಗೆ, ಸದಾ ತಮ್ಮ ಜೀವನದಲ್ಲಿ ಗುಣಗಳ ಪ್ರತ್ಯಕ್ಷತೆಯಿಂದ ಇತರರನ್ನು ಗುಣವಂತರನ್ನಾಗಿ ಮಾಡುವವರಿಗೆ, ಸದಾ ಅಖಂಡ ಮಹಾದಾನಿಗಳಿಗೆ, ಮಹಾ ಸಹಯೋಗಿ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಈ ಸಮಯವು ಹಳೆಯ ಮತ್ತು ಹೊಸ ವರ್ಷದ ಸಂಗಮ ಯುಗವಾಗಿದೆ. ಸಂಗಮ ಸಮಯ ಎಂದರೆ ಹಳೆಯದು ಮುಗಿಯಿತು ಮತ್ತು ಹೊಸದು ಪ್ರಾರಂಭವಾಯಿತು.
ಬೇದ್ದಿನ ಸಂಗಮಯುಗದಲ್ಲಿ ನೀವೆಲ್ಲರೂ ಬ್ರಾಹ್ಮಣ ಆತ್ಮಗಳು ಹೇಗೆ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ, ಅದೇ ರೀತಿಯಲ್ಲಿ ಇಂದು ಹಳೆಯ ಮತ್ತು ಹೊಸ ವರ್ಷದ ಸಂಗಮದಲ್ಲಿ ನೀವು ಸ್ವಯಂ ಪರಿವರ್ತನೆಯ ಬಲವಾದ ಸಂಕಲ್ಪವನ್ನು ಮಾಡಿದ್ದೀರಿ ಮತ್ತು ಮಾಡಲೇಬೇಕು. ಹೇಳಿದ ಹಾಗೆ ಪ್ರತಿ ಕ್ಷಣ ಅಟಲ ಅಖಂಡ ಮಹಾದಾನಿಯಾಗಬೇಕು. ದಾತನ ಮಕ್ಕಳು ಮಾಸ್ಟರ್ ದಾತ ಆಗಬೇಕು. ಹಳೆಯ ವರ್ಷದ ವಿದಾಯ ಜೊತೆಗೆ ಹಳೆಯ ಜಗತ್ತಿನ ಬಾಂಧವ್ಯ ಮತ್ತು ಹಳೆಯ ಸಂಸ್ಕಾರಗಳಿಗೂ ವಿದಾಯ ಕೊಡಬೇಕು. ಹೊಸ ಶ್ರೇಷ್ಠ ಸಂಸ್ಕಾರಗಳಿಗೂ ಆಹ್ವಾನ ಕೊಡಬೇಕು. ಎಲ್ಲರಿಗೂ ಶತಕೋಟಿ ಬಾರಿ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया शुक्रिया बाबा, शुक्रिया. ವರದಾನ: ಪ್ರಾಪ್ತಿ ಸ್ವರೂಪವಾಗಿ ಏಕೆ, ಏನು ಎನ್ನುವ ಪ್ರಶ್ನೆಗಳಿಂದ ಪಾರಾಗಿರುವಂಥ ಸದಾ ಪ್ರಸನ್ನ ಚಿತ್ತಭವ. ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿದ್ದಾರೆ ಅವರಿಗೆ ಎಂದೂ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಉದ್ಭವವಾಗುವುದಿಲ್ಲ. ಅವರ ಚೇಹರೆ ಮತ್ತು ಚಲನೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವತೆ ಕಂಡುಬರುತ್ತದೆ. ಇದಕ್ಕೆ ಸಂತುಷ್ಟತೆ ಎಂದು ಹೇಳಲಾಗುತ್ತದೆ. ಪ್ರಸನ್ನತೆ ಒಂದು ವೇಳೆ ಕಡಿಮೆ ಆದರೆ ಅದರ ಕಾರಣ ಪ್ರಾಪ್ತಿ ಕಡಿಮೆ, ಮತ್ತು ಪ್ರಾಪ್ತಿ ಕಡಿಮೆಯ ಕಾರಣ ಏನಾದರೂ ಒಂದು ಇಚ್ಛೆ, ಬಹಳ ಸೂಕ್ಷ್ಮ ಇಚ್ಛೆಗಳು ಅಪ್ರಾಪ್ತಿ ಕಡೆಗೆ ಸೆಳೆಯುತ್ತದೆ. ಆದ್ದರಿಂದ ಅಲ್ಪಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪರಾಗಿ ಈಗ ಸದಾ ಪ್ರಸನ್ನಚಿತ್ತರಾಗುವಿರಿ. ಸ್ಲೋಗನ್ ಆಗಿದೆ: ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗಿಬಿಡುತ್ತದೆ. ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗಿಬಿಡುತ್ತದೆ. ಓಂ ಶಾಂತಿ.